ಇಷ್ಟು ಚೆನ್ನಾಗಿ ವಿಗ್ ಹಾಕೊಂಡು ಎಲ್ಲರಿಗೂ ಮೋಸ ಮಾಡ್ತಿದ್ಯಲ್ಲ. ಏನಿಲ್ಲ, ಇವಾಗ್ಲೂ ಉದ್ದುತ್ತಿದ್ದಾನೆ. ತುಂಬಾ ಚೆನ್ನಾಗಿ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ತಾರೆ. ಜುಗ್ಗಾಗೆ ನೆಕ್ಸ್ಟ್ ಹೆಸರೇ ವರುಣ್ ಅಂತ. ಅಷ್ಟ ಮಗಳಿಗೆ ಟ್ರಾಫಿಕ್ ನೋಡಿ ಗಾಯ್ಸ್ ಹೆಂಗೈತೆ ಬೆಂಗಳೂರಲ್ಲಿ. ಏನ್ ಗಾಡಿಗಳು ಬೇಗ ಬೇಗ ಹೇಳ್ಬೇಕು. ಹಾಕೊಂಡ್ರೆ ಕಾಣ್ಲೇಬಾರ್ದು ಮುಗ್ಬಿಟ್ಟು ಹಂಗಿರ್ಬೇಕು. ನಿಂತ್ಕೊಂಡ್ಬಿಟ್ಟು ನಾನು ಹೆಂಗ್ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ. ಏನ್ ಖುಷಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀವಿ ಅಂತಂದರೆ ಏನಿರೋ ಒಂದು ನಿಮಿಷ. ಸೊ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀವಿ ಅಂತಂದರೆ ತಮ್ಮ ನೋಡಿರ್ತೀರಾ. ಸೊ ನಮ್ಮ ಅಪ್ಪನ ಜೊತೆ ಇವತ್ತು ನಾನು ಸ್ಪೆಂಡಿಂಗ್ ಆನ್ ಮೈ ಸಿಸ್ಟರ್ 10K ಅಂತ ಮಾಡ್ತಿದ್ದೀನಿ ಚಾಲೆಂಜು. ಬಾರೇ ಚೈತ್ರ, ಎಲ್ಲೋದು ನೋಡು ಬಾ. ಹಾಯ್ ಚೈ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಇವತ್ತು ನಾನು ನಿಂಗೆ 10,000 ರೂಪಾಯಿ ಕೊಡ್ದೆ. ಏನು ಮಾಡ್ತೀಯ ಅದರಲ್ಲಿ? ನೋಡೋಣ. ನಮ್ಮಮ್ಮ ಎಲ್ಲ ಮನೆಗೆ ತೊಗೊಂಬಂದ್ರು. ನೀ ಏನು ಮಾಡ್ತೀವಿ ಗೊತ್ತಿಲ್ಲ. ಸೊ ಎಲ್ಲರೂ ಕೇಳ್ತಿದ್ರು ರಕ್ಷಾಬಂಧನ ಬ್ಲಾಗ್ ಮಾಡಿಲ್ಲ ಅಂತ. ಸೊ ಅವತ್ತು ಮಾಡೋಕ್ಕಾಗಿಲ್ಲ ರಕ್ಷಾಬಂಧನ ಬ್ಲಾಗು. ಅವತ್ತು ನಮ್ಮ ಅಕ್ಕ ರಾತ್ರಿ ನಂಗೆ ನೈಟ್ ಒಂದು 7:30-8 ಗಂಟೆ ರಾಗಿ ಕಟ್ಟಿದ್ದು. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ, ಆಚೆ ಹೋಗಿದೆ. ಪ್ರಮೋಷನ್ ಇತ್ತು ವೀಡಿಯೋ. ಸೊ ಅದಕ್ಕೆ ಆಚೆ ಹೋಗಿ ವ್ಲಾಗ್ ಮಾಡೋಕೆ ಹೋಗಿದೆ. ಸೊ ಅದಕ್ಕೇ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ರಕ್ಷಾಬಂಧನ ಬ್ಲಾಗು. ನೆಕ್ಸ್ಟ್ ಇಯರ್ ಮಾಡ್ತೀನಿ ರಕ್ಷಾಬಂಧನ ಬ್ಲಾಗ್, ಓಕೆನಾ? ಸೊ ಇವಾಗ ಬನ್ನಿ ನೋಡೋಣ ನಮ್ಮ ಅಕ್ಕ ಏನು ತೊಗೊತಾಳೆ ಅಂತ. 10,000 ರೂಪಾಯಿ ಕೊಡ್ತೀನಿ. ಏನು ತೊಗೊಂತಾಳೆ ನೋಡೋಣ. ಫುಲ್ಲು ನಿನ್ನೆ ರಾತ್ರಿಯಿಂದ ಏನು ತೊಗೊಂಡು ಯೋಚನೆ ಮಾಡ್ತಾವೆ ಗಾಯ್ಸೋಳು. ಅಲ್ವೇನೆ? ನೋಡೋಣ. ಕುಶನಿಗೆ ಕೊಡ್ತಿದ್ದೀನ ಪಕ್ಕ ನೀನು? ಕುಶನಿಗೆ ಕೊಡ್ತಿದ್ದಾನೆ ನೀನು? ನೋಡೋಣ, ಹೇಳ್ತೀನಿ, ನೋಡಿ ಗೊತ್ತಾಗುತ್ತೆ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ ನೋಡೋಣ ಏನಂತ ತೊಗೊಂಡು ನಮ್ಮ ಅಕ್ಕ ಅಂತ. ನನಗಂತೂ ಫುಲ್ ಟ್ಯಾಕ್ಸ್. 10,000 ರೂಪಾಯಿ ಕೇಳಿಸ್ಕೊಂಡು ನಿಮಿಷ ಬೈಲಿ ಇನ್ನೂ ಹೇಳ್ಬೇಕು ನಿನಗೆ. ಎಸ್. ಸೊ ಈ ಚಾಲೆಂಜ್ ಹೆಂಗೆ ಗೊತ್ತಾ? ನೀನು ನೋಡ್ದಾಗ ನಮ್ಮ ಅಮ್ಮನ ಬ್ಲಾಗು. ಇದರಲ್ಲಿ 10,000 ರೂಪಾಯಿಗಿಂತ ಮೇಲಾದ್ರೆ ನೀನೇ ಕೊಡಬೇಕು. 10,000ಕ್ಕಿಂತ ಮೇಲಾದ್ರೆ ನೀನೇ ಕೊಡಬೇಕು. 10,000 ರೂಪಾಯಿ ಮೇಲೆ ಎಷ್ಟಾಗಿತ್ತು ಅಷ್ಟು ಕೊಡ್ಬೇಕು ಅಥವಾ 10,000 ರೂಪಾಯಿ ಫುಲ್? 10,000 ರೂಪಾಯಿ ನೀನೇ ಫುಲ್ ಕೊಡಬೇಕು. 10,000 ರೂಪಾಯಿಗೆ 1 ರೂಪಾಯಿ ಜಾಸ್ತಿ ಆದ್ರೂ 10,000 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಆದ್ರೂ ನೀನೇ ಕೊಡಬೇಕೆಲ್ಲ ಅಮೌಂಟು. ಫುಲ್ ಅಮೌಂಟು? ಫುಲ್ ಅಮೌಂಟ್ 10,000 ಅಮೌಂಟ್ ನೀನೇ ಕೊಡಬೇಕು. ಅದಕ್ಕಿಂತ ಕೆಳಗಡೆ ಆಗ್ಬೇಕಷ್ಟೇ, ಓಕೆನಾ? ಹಾಂ. ಸೊ ಬನ್ನಿ ಗೈಸ್ ಹೋಗೋಣ ನೋಡೋಣ ಒಳ್ಳೆ ತೊಗೊಂಡ ಅಂತ. ಅಪ್ಪ ದೇವ್ರೇ, 10,000 ರೂಪಾಯಿಗೆ ಮೇಲಾದ್ರೆ 1 ರೂಪಾಯಿ ಆಗಲಪ್ಪ. ಒಳ್ಳೆ ಕೊಡ್ಲಿಕ್ಕೆ ಕಾಸಿಲ್ಲ. ಹತ್ರ ನೋಡೋಣ. ಕಾರು, ಬೈಕ್ ಯಾವ್ದಾದ್ರು ಓಕೆ. ಆದರೂ ಓಕೆನಾ? ಸರಿ ಗೈಸ್, ಇವಾಗ ನಾವು 2 ವೀಲರ್ ಹೋಗೋಣ. ಆ್ಯಕ್ಟಿವ್ ಹೋಂಡಾ. ಹಾಂ, ಕಾರಲ್ಲೇ ಹೋಗ್ಬಿಡೋಣ. ಕಾರ್ ಪಾರ್ಕಿಂಗ್ ಇರುತ್ತಾ ಅಲ್ಲಿ? ಸರಿ ಆಯಿತು. ಕಾರ್ ಎತ್ಕೋ ಖುಷಿ. ಕಾರಲ್ಲಿ ಹೋಗೋಣ ಇವಾಗ. ಕಾರಲ್ಲಿ. ಸೊ ಗೈಸ್, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಅಕ್ಕಂದು ಏರ್ ಕೇರ್ ಹೇಳಿ ಅಂತ ಹೇಳ್ತಾನೆ ಇದ್ದೀರಾ. ಸೊ ಏರ್ ಕೇರ್ ಹೇಳ್ತಾಳೆ, ಇವಾಗ ಹೇಳಲ್ಲ, ಈ ವ್ಲಾಗ್ ಎಂಡಲ್ಲಿ ಹೇಳ್ತಾಳೆ. ಸೊ ಅಲ್ಲಿ ಹೋಗೋದು ಫುಲ್ ವ್ಲಾಗ್ ನೋಡ್ಬೇಕು ನೀವು, ಇಲ್ಲ ಅಂತಂದ್ರೆ ಅವಳು ಹೇಳಲ್ಲ, ಓಕೆನಾ? ಫುಲ್ ವ್ಲಾಗ್ ನೋಡಿ ಅವಾಗ ಹೇಳ್ತಾಳೆ ಅವಳು ಏರ್ ಕೇರ್ ಬಗ್ಗೆ, ಓಕೆನಾ? ಲಾಸ್ಟಲ್ಲಿ ಹೇಳ್ತೀವಿ, ಎಂಡ್ ಮಾಡ್ಬೇಕಾರೆ ವ್ಲಾಗ್ನ. ಬನ್ನಿ ಹೋಗೋಣ. ಖುಷಿ ಕಾರ್ ಓಡಿಸೋಣ ಗೈಸ್. ಓಡಿಸೋಣ ಕಾರ್ ಓಡಿಸ್ತೀಯ ಖುಷಿ? ಕಾರ್ ಓಡಿಸೋಣ. ಹೋಗೋಣ. ಅಬ್ಬಾ, ನಿಮ್ದು ಕಾರ್ ಇದೆ ಖುಷಿ. ನಿಮ್ಮ ಕಾರ್ ಓಡಿಸು. ನಮ್ಮ ಕಾರ್ ಓಡಿಸ್ಬೇಡ ನೀನು, ಬಿಡು. ನನ್ನ ಕಾರ್ನ ಓಡಿಸ್ತೀಯಾ? ಓಡಿಸ್ ಗೈಸ್. ಇವಳು 2 ನಿಮಿಷ ಸೈಲೆಂಟ್ ಇರೋಣ ಗೈಸ್. ಅಯ್ಯೋ ಅದ್ರಲ್ಲಿ ಆಡ್ತಾಳೆ ಇವಳು. ನಾವು ಹ್ಯಾಂಡಲ್ ಮಾಡೋಕ್ಕಂದ್ರೆ ನನ್ನ ಕೈಯಂತೂ ಆಗಲ್ಲ. ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಪೋವು ಖುಷಿ. ನೀನು ನನ್ನ ಕೈಲಿ ಆಗಲ್ಲ. ನಿಮ್ಮಮ್ಮ ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾ ಗೊತ್ತಿಲ್ಲ ನಿಮಗೆ. ಇನ್ನೊಂದು 20 ದಿವಸ ಅಷ್ಟೇ ಇವಳು ಇರೋದು ನಮ್ಮ ಮನೆಯಲ್ಲಿ. ಆಮೇಲೆ ಇವಳು ಹೋಗ್ಬಿಡ್ತಾಳೆ. ಅಯ್ಯೋ ಬೇಜಾರು ಗೈಸ್. ಆಮೇಲೆ ಇರೋಕ್ಕೆ ನಮ್ಮ ಮನೇಲಿ ಅಂತೂ ನನಗಂತೂ ಫುಲ್ಲು ಬೇಜಾರು. ಹೆಂಗಿರಲಿ ಇವಳ ಬಿಟ್ಟು ಖುಷಾನಿ, ನಿನ್ನ ಬಿಟ್ಟು ಹೆಂಗಿರಲಿ ನಾನು ಬಿಡಿ. ನೀವು ವ್ಲಾಗು ಕೂಡ ನೋಡೋಕ್ಕಾಗಲ್ಲ, ವ್ಲಾಗು ಮಾಡೋಕ್ಕಾಗಲ್ಲ ಇವಳ ಜೊತೆ. ಇನ್ಮೇಲಿಂದ ಲಾಸ್ಟು ಇನ್ನೊಂದು 3 ವ್ಲಾಗ್ ಬರುತ್ತೆ ಅಷ್ಟೇ ಗೈಸ್ ಇವಳ ಜೊತೆ. ಒಂದು 3 ವ್ಲಾಗ್, ಮ್ಯಾಕ್ಸ್ ಟು ಮ್ಯಾಕ್ಸ್ 4 ವ್ಲಾಗ್ ಬರುತ್ತೆ ಅಷ್ಟೇ. 4 ವೀಡಿಯೋಸ್ ಬರುತ್ತೆ ಅಷ್ಟೇ ಇವಳ ಜೊತೆ. ಅದಾದಮೇಲೆ ಇವಳು ನನ್ನ ಮಗನೇ ಹೋಗ್ಬಿಡ್ತಾಳೆ ನಿಮ್ಮ ಮನೆಗೆ. ನಾವು ಅಮ್ಮ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾರೆ ಇವಳಿಲ್ಲ ಅಂತ ಅಷ್ಟೇ. ಇನ್ಮೇಲೆ ನಾವು ವ್ಲಾಗ್ ನೋಡ್ಕೊಂಡು ಇರ್ಬೇಕು ಇವಳ್ದು. ನಾವು ಮಾಡಿರೋ ವ್ಲಾಗ್ಗಳನ್ನ ನೋಡ್ಕೊಂಡು ಕೂತ್ಕೋಬೇಕು ನಮ್ಮ ಮನೇಲಿ. ನಮ್ಮ ಅಕ್ಕ ಮೇಲೆ ಹೋಗೋಣ ಗೈಸ್. ಇದು ಫೋನ್ ತರೋಕ್ಕೆ ಬಂದು ಅಷ್ಟನ್ನ ಹೊರಡ್ತೀವಿ, ಓಕೆ? ಅಲ್ಲ ನಾನು ಕಾರ್ ಓಡಿಸೋಕೆ ಬಿಡ್ತಿಲ್ಲ ಗೈಸ್ ಅವಾಗಿಂದ. ಹೆಂಗಾಯ್ತು ಶೇರಿಂಗ್ ಮೇಲೆ ನಿಂತ್ಕೊಂಡ್ಬಿಟ್ಟು ನಾನು ಹೆಂಗೆ ಕಾರ್ ಓಡಿಸಿ ಗೊತ್ತಾಗ್ತದೆ. ಕಾಣಿಸ್ತೀಯ ನನಗೆ ಇಲ್ಲಿ ಶೇರಿಂಗ್ ಮೇಲೆ ಇಲ್ಲಿ. ಅಯ್ಯೋ ಹೆಂಗೆ ಕಾರ್ ಓಡಿಸ್ತೀಯ? ಅಪ್ಪ ಇರಿಟೇಷನ್ ಮಾಡ್ತಾಳೆ, ಹೊಡಿತಾಳೆ ಕಾರಿಗೆ. ಖುಷಿ ನೀ ಕೆಳಗಡೆ ಆ ಕಡೆ ಹೋಗಿ, ನೀವು ಅಮ್ಮ ಹತ್ರ ಹೋಗಿ. ನೀನು ಇಲ್ಲಿ ಇಬೇಡ ನೀನು. ನೋಡಿ ನಾನು ಎಲ್ಲಿ ನೋಡ್ಲಿ? ರೋಡ್ ನೋಡಿ ತಲೆ ನೋಡ್ಲ ನಾನು. ಸೈಡ್ ಬಾರೇ ಖುಷಿ. ಓಡ್ಸು ಚೆನ್ನಾಗಿ ಓಡಿಸು ಕಾರ್ನ. ಮುಂದಿನ ವರ್ಷ ನೀನ್ ಹೊಸ ಕಾರ್ ಕೊಡ್ಸೋಣ. ನಾನು ಶೇರಿಂಗ್ ಬಿಟ್ಬಿಡಿ, ಅವಳೇ ಶೇರಿಂಗ್ ಮಾಡ್ಕೊಂಡೆ.
ಓಡಿಸ್ತಾಳೆ. ಕಾಲು ಒಂಚೂರು ಉದ್ದ ಇದ್ರೆ ಅದನ್ನು ಅವಳೇ ಮಾಡ್ತಿದ್ಲು. ಪಾರ್ಸಲ್ಲು ಇಲ್ಲಿ ಒಂದು ಈ ಅಂಗಡಿಗೆ ಒಂದು ಪಾರ್ಸಲ್ ಬಂದಿದೆ. ಡೆಲಿವರಿ ಕೊಟ್ಟು ಬರ್ತೀನಿ. ಯಾರು ಇವಳೆಲ್ಲ ಪಾರ್ಸಲ್? ಇವಳ ಪಾರ್ಸಲ್ ಇವಳು. ಗಾಯ್ಸ್ ಇವಳನ್ನ ಕರ್ಕೊಂಡು ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಅಮ್ಮಂಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಕೆಲಸ ಮಾಡೋದಾಗ ಇದು ಅವ್ರು ಕೊಟ್ಬಿಟ್ಟು ಹೋಗೋಣ ಅಮ್ಮಂಗೆ. ಅವಳ ಕುಸನಿನ ಪಾರ್ಸಲ್ನ ತಗೋ ಪಾರ್ಸಲ್ಲು. ವ್ಲಾಗ್ ಮಾಡ್ತಾಯಿದ್ದೀವಿ ನಾವು. ಚೈತ್ರಂಗೆ 10K ಸ್ಪೆಂಡಿಂಗ್ ನಿಂಗೆ ಮಾಡಿದ್ನ ಆ ಥರ. ಈ ಪಾರ್ಸಲ್ ಏನು ಹಿಡ್ಕೊಂಡು ನಿದ್ದೆ ಬರುತ್ತೆ, ಮಲ್ಸ್ಬಿಡು. ಬಾಯ್ ಗೈಸ್. ಫಸ್ಟ್ ನಮ್ಮ ಅಕ್ಕ ವಿಶ್ವಾಸ್ ಜ್ಯುವೆಲ್ರೀಸ್ ಬಂದವಳೆ ಗೋಲ್ಡ್ ತೊಗೊಳಕ್ಕೆ. 10,000 ರೂಪಾಯಿ ಇಲ್ಲ ಫುಲ್ ಖರ್ಚು ಮಾಡ್ಬಿಟ್ರೆ ಒಳಗೆ ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಇಲ್ವಾ? ಕಮ್ಮಿ ತಗೊಂಡ್ಯಾ? ಏನೋ ಚಿಕ್ಕ ತಗೊಂಡ್ವಿ. ಹಾಂ ಸರಿ ಬನ್ನಿ. ಇವಾಗ ಗೋಲ್ಡ್ ಶಾಪ್ ಬಂದಿದ್ದೀವಿ, ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ ಒಳ್ಳೆ ತೊಗೊಂಡೋಣ ಅಂತ. ಏನು ತೊಗೊಂತೀಯಾ? ಕುಶನಿಗೆ ಕಿವಿ ಚುಚ್ಚನ ಅನ್ಕೊಂಡಿದ್ದೀವಿ. ಜೋರಾಗಿ ಹೇಳಿ, ಕೇಳಿಸಲ್ಲ. ಕುಶನಿಗೆ ಕಿವಿ ಚುಚ್ಚನ ಅನ್ಕೊಂಡಿದ್ದೀವಲ್ಲ, ಅದೇ ಟೈಮಲ್ಲಿ ನಾನು ಮೂಗು ಚುಚ್ಚನ ಅಂತ. ಅದಕ್ಕೆ ಮೂಗ್ಬಿಟ್ಟು ತೊಗೊಂತಿದ್ಯಾ? ಒಳ್ಳೆ ಐಡಿಯಾ ಮಾಡಿದೆ. ತಗೋ ಮೂಗ್ ಬರ್ತಾ ಉಂಟು ಗೈಸ್. ಒಳಗೆ ಬೈಯೋರು ಅವಳು ಹಾಕೊಂಡ್ರೆ ಕಾಣಲೇಬಾರ್ದು ಮೂಗ್ಬಿಟ್ಟು, ಹಂಗಿರ್ಬೇಕು. ನೀವೇನ ಹಂಗಿರ್ಬೇಕು ನೋಡಿ. ಇದು ಚಿಕ್ಕದಾಗೈತೆ ಈ ಬುಟ್ಟಿ ಒಳಗೆ ಗೈಸ್ ಹಿಂಗಿರ್ಬೇಕಂತ ಒಳಗೆ ಮೂಗ್ಬಿಟ್ಟು. ಆಯ್ತು ನೋಡು, ಹಿಂಗೆ ಕಾಣಿಸಲ್ಲ ನಮ್ಮ ತಮ್ಮ ಬಡ್ಡಿ ಸೇಮ್ ಆಂಟಿ ಥರ ಕಾಣಿಸಲ್ಲ. ಬೇಡ ಬೇಡ ಅಂತೀನಿ, ಒಳಗೆ ಇಷ್ಟ. ಇದು ಒಂದು ದೊಡ್ಡದಾಗಿದೆ. ಸೊ ಈ ಮುಗ್ಬಟ್ಟು ತಗೊಂಡೆ. ಹೌದಾ? ಓಕೆ. ಬಟ್ ಇನ್ನೂ ಚಿಕ್ಕದು ಹುಡುಕ್ತೆ. ಇನ್ನೂ ಚಿಕ್ಕದು ಹುಡುಕಿದ್ರೆ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಕಣ್ಣಿಗೆ ಕಾಣೋದಂತಲ್ಲ, ಅದು ನೀನು ಹೇಳ್ದಂಗೆ ಬೊಟ್ಟಿಕ್ಕೋಬೇಕು ಅಷ್ಟೇ. ನೋಡಿ ಬೊಟ್ಟು ಥರ ಇಕ್ಕೋಬೇಕು. ಓಕೆ, ನೆಕ್ಸ್ಟ್ ಏನು ತಗೊಂತ ಇದ್ದೀವಿ? ನಾನು ನೋಡಿದ್ರಷ್ಟಲ್ಲೂ ಇದೊಂದೇ ಚಿಕ್ಕದು ಕಾಣಿಸಿದ್ದು. ಸೊ ಅದಕ್ಕೆ ಇದನ್ನು ಓಕೆ. ಮತ್ತೆ ಇವಾಗ ಕುಶನಿಗ ಈ ಥರ ರಿಂಗ್, ಸಿಂಗಲ್ ರಿಂಗ್ ಬರುತ್ತಲ್ಲ ಈಗ. ನಾಳೆ ನಾವು ಕುಶನಿಗೆ ನಾವು ಕಿವಿ ಚುಚ್ತಾ ಇದ್ದೀವಿ. ಅದ್ರದ್ದು ಕಿವಿ ರಿಂಗ್ ತೊಗೊಳಕ್ಕೆ ನಮ್ಮ ಅಕ್ಕ ನನ್ನ ಹತ್ರ ಟ್ಯಾಕ್ಸ್ ಹಾಕೊಳ್ಳೋ ಗೈಸ್. ಇವಾಗ ಮೂಗ್ ಬಟ್ಟಿಗೆ ಎಷ್ಟಾಗಿದೆ ಗೊತ್ತಾ? 350 ಆಗಿದೆ. ಓಕೆನಾ? ಇನ್ನು ಎಷ್ಟು ಬೇಕು ಹೇಳಿ ನಿಮಗೆ? 9,650. ಇನ್ನು ಅಷ್ಟೈತೆ. ನೋಡೋಣ ಏನು ತಗೋತೀಯ ಅಂತ. ಸೊ ಇವಾಗ ನಮ್ಮ ಅಕ್ಕ ತಗೊಂಡೆ. ಸೊ ನೆಕ್ಸ್ಟ್ ಏನು ತಗೊಂತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಒಳ್ಳೆ ಕೇಳೋಣ ಗೈಸ್, ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ. ನಂಗೆ ಏನೇನೋ ಐತೆ ತಲೆಯಲ್ಲಿ, ಬಟ್ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು? ಎಕ್ಸಿಕ್ಯೂಟ್ ಮಾಡು ಬೇಗ ರಪ್ರಪ್ ಅಂತ ಮುಗ್ಸೋಣ. ಎಲ್ಲಿ ಇವಾಗ ನೆಕ್ಸ್ಟ್ ಹೇಳಿ, ಎಲ್ಲಿ ಹೋಗೋಣ ಇವಾಗ? ನೆಕ್ಸ್ಟ್ ಇವಾಗ ಅವಳನ್ನ ಕರ್ಕೊಳ್ಳೋಣ. ಅವಳನ್ನ ಕರ್ಕೊಂಡು ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗೋಣ. ನೋಡೋಣ ನಮ್ಮ ಅಮ್ಮ ಬರ್ತಾರೆ ಇಲ್ವಾ ಕೇಳ್ತೀನಿ. ಬೈ ಚಾನ್ಸ್ ಅಮ್ಮ ಬರ್ತಾರೆ ಅಂದ್ರೆ 4 ಜನನೂ ಹೋಗೋಣ. ಅಮ್ಮ ಬರಲ್ಲ ಅಂದ್ರೆ ಕುಶನಿನ ಅಲ್ಲೇ ಬಿಟ್ಬಿಟ್ಟು ನಾವಿಬ್ರು ಹೋಗೋಣ ಅಷ್ಟೇ. ಫೋನ್ ಅಮ್ಮಂಗೆ ಇವಾಗ ಕೇಳ್ಬಿಡು. ಅಲ್ಲಿಗೆ ಹೋಗೋಣ ಬಾ. ಅಲ್ಲಿ ಕಾರಿನ ಜಾಗ ಇಲ್ಲ, ಪಾರ್ಕಿಂಗ್ ಇಲ್ಲ ಅಲ್ಲಿ. ಅದಕ್ಕೆ ಈಗ ನಮ್ಮನ್ನು ಕೇಳ್ತೀವಿ. ನಮ್ಮ ಬಂದರೆ ನಮ್ಮ ಕರ್ಕೊಂಡು ಹೋಗ್ತೀವಿ ಊಟಕ್ಕೆ, ಇಲ್ಲಾಂದ್ರೆ ನಾವಿಬ್ಬರೇ ಹೋಗ್ತೀವಿ. ನಿಂದೆ ಕಡೆ ಕಾಸಿದು ಗೈಸ್. ನಾವು ಮತ್ತು ಕುಶನಿ ಬಂದರು ಊಟಕ್ಕೆ. ಅಮ್ಮ ಕುಶನಿ ತಗೊಂಡ್ವಿ ರಿಂಗ್, ಇದು ವಾಲೆ ತೋರಿಸಿ ಬಾ. ದೊಡ್ಡ ಮನ್ಸು ಮಾಡಿ ಬಂದ್ಬಿಟ್ಟೈತೆ ನಮ್ಮಮ್ಮ ಅಲ್ವಾ? ನಮ್ಮ ಬರಲ್ಲ ಹಂಗೆ ಆಚೆ. ಯಾರು ಇಲ್ಲ, ಸಾರು ಒಬ್ಬರಿದ್ರೆ ಕಷ್ಟ ಮಾಡ್ತಾರೆ ಗೊತ್ತಾ. ಊಟ ಮಾಡ್ಕೊಂಬರೋಣ ಗೈಸ್. ಪಾಪ ನಮ್ಮ ಊಟ ಕೊಟ್ಟು ಹಂಗೆ ಕಳ್ಸೋಣ ಮನೆಗೆ. ಆಮೇಲೆ ಅವಂಗೆ ಚೈತನ್ಗೆ ಟಾಸ್ಕ್ ಮಾಡ್ಕೊಂಬರೋಣ. ಇವಾಗ ಫುಲ್ ಮೀಲ್ಸ್ ತಗೊಂಡಿದ್ದೀವಿ. ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಬ್ಯಾಟಿಂಗ್ ಮಾಡೋಣ ಇವಾಗ. ಕುಶನಿ ಕೊಡ್ತೀನಿ ಕೊಡು, ಅವ್ಳಿಗೆ ಕೊಡು, ಹಪ್ಳ ಕೊಡು ಅವಳಿಗೆ. ನಮ್ಮ ಅಪ್ಪನ ಟ್ರೀಟ್ ಗೈಸ್. ಥ್ಯಾಂಕ್ ಯು ಚೈತ್ರ ಗೈಸ್. ಇವಾಗ 440 ಆಯ್ತು ನಮ್ಮ ಅಕ್ಕಂದು ಊಟದ್ದು. ಎಷ್ಟಾಯಿತು ಇವಾಗ? ಇದನ್ನೊಂದು ಲೆಕ್ಕ ಹಾಕೋಣ, ಎಷ್ಟಾಗುತ್ತೆ ನೋಡೋಣ. ಎಷ್ಟಿತ್ತು? 350 ತಾನೇ ಇದ್ದಿದ್ದು, ಪ್ಲಸ್ 440. ಇವಾಗ ಎಷ್ಟು ಖರ್ಚಾಗಿದೆ ನಮ್ಮ ಅಕ್ಕಂದು? ಮಿಕ್ಕಿದ್ದು ನೋಡೋಣ. ಇನ್ನು 9,210 ಇದೆ. ಏನು ತೊಗೊಂಡು ನೋಡೋಣ. ನಮ್ಮ ಎಷ್ಟು ಬೇಗ ಮುಗಿಸಿದ್ರು. ನೀನು ವೇಸ್ಟ್. ಬರೀ 300 ರೂಪಾಯಿ ಮಾಡ್ತಾವ ಅಂತಾರೆ. ನಮ್ಮ ಬೇಗ ತಗೊಂಡು ಎಷ್ಟು ಬೇಗ ಮುಗಿಸಿದ್ರು. ಹೋಗೋಣ. ಅಲ್ಲೇ ಅವಳು ಕುಶನಿ ಫುಲ್ ಹಾಕೊಂಡು ನಿದ್ದೆಲಿದ್ದಾಳೆ. ಅವಳನ್ನ ಅಮ್ಮನ ಅಂಗಡಿಲಿ ಮಲ್ಸ್ಬಿಟ್ಟು ಲೆಟ್ಸ್ ಗೋ. ಸೊ ಓಕೆ ಗೈಸ್, ಇವಾಗ ನಾವು ಅಮ್ಮನ್ನ ಕಳ್ಸಿದ್ವಿ ಕೆಲಸಕ್ಕೆ. ಕುಶನಿ ಅಲ್ಲೇ ಬಿಟ್ಟಿದ್ದೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಸೊ ಇವಾಗ ಬೇಗ ಹೇಳ್ಬೇಕು. ನಂಗೆ ಟೆನ್ಷನ್ ಆಗಿದೆ. ಬಿಸಿಲು ಕಡೆ ಯೋಚನೆ ಮಾಡ್ತಾಳೆ. ಅಲ್ಲ ಅವಳು ಕೊಟ್ಟಿದ್ದು ಬಿಲ್ಡಪ್ ಹೆಂಗ್ ಗೊತ್ತಾ? ನೆನ್ನೆ ಮತ್ತೆ ಮೊನ್ನೆ ನಾನು ಕೊಡು ನನಗೆ, ನೋಡು ನಾನು ಹೆಂಗ್ ಮಾಡ್ತೀನಿ ಅಂತ, ಹೆಂಗ್ ತಗೋತೀನಿ ನೋಡು ಅಂತ ಬಿಲ್ಡಪ್ ಕೊಟ್ಬಿಟ್ಟು ಇವಾಗ ಯೋಚನೆ ಮಾಡ್ತಾಳೆ. ಇವಾಗ ಜೂಡಿಗೆ ಹೋಗೋದಲ್ಲ ಸ್ಮಾರ್ಟ್ ಬಜಾರ್ಗೆ ಹೋಗೋದೇ ಯೋಚನೆ ಮಾಡಿದೆ. ನಿನ್ನ ಇಷ್ಟ, ನೀನು ಎಲ್ಲ ಹೇಳ್ತಾ ಕರ್ಕೊಂಡು ಹೋಗ್ತೀನಿ ನಾನು. ಸರಿ ಜೂಡಿಯಾಗ ನೋಡಿ. ಜೂಡಿಯಾಗ ಕಾರ್ ಬಿಟ್ಬಿಟ್ಟು ಹೋದ್ರ ಅವಳ ಟ್ರಾಫಿಕ್ ಅದಕ್ಕೆ.
ಕನ್ನಡ ಹೋಗೋಣ ಪಾರ್ಕಿಂಗ್ ಇರುತ್ತಾ? ಇರುತ್ತೆ. ಓಕೆ ಬನ್ನಿ ಜುಡಿಯೋ ಹೋಗೋಣ ಇವಾಗ. ಲೆಟ್ ಗೋ ಟು ಜುಡಿಯೋ. ಗಾಯ್ಸ್ ಟ್ರಾಫಿಕ್ ನೋಡಿ ಗಾಯ್ಸ್ ಹೆಂಗೈತೆ ಬೆಂಗಳೂರಲ್ಲಿ. 2 ಗಂಟೆ 3 ಗಂಟೆ ಆದರೂ ಟ್ರಾಫಿಕ್ಕು. ಯಪ್ಪ 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 ಯಪ್ಪ. ಹಂಗೆ ಹೋಗ್ಬೇಕಿತ್ತು ನೀನು. ನಾನು ಹೆಂಗ್ ಗೊತ್ತ ಅನ್ಕೊಂಡೆ, ಹಿಂಗೆ ಒಳಗೊಳಗೆ ಹೋದ್ರೆ ಸ್ವಲ್ಪ ರಿಸ್ಕ್ ಅನ್ಕೊಂಡೆ, ಕಟ್ಟಿಂಗ್ ಇರುತ್ತೆ ಅನ್ಕೊಂಡು ಐವಲ್ ಹೊಲ್ಟೋಗ್ಬಿಡು ಒಟ್ಟಿಗೆ ಒಂದೇ ಸಲ ಬೇಗ ಹೋಗೋದಂತ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಬೆಂಗಳೂರು ಅಂತೂ ಗೈಸ್ ಬರ್ತಾ ಬರ್ತಾ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಏನ್ ಗಾಡಿಗಳು ಯಪ್ಪ ಯಪ್ಪ ಯಪ್ಪ. ಅಲ್ಲೂ ಹೋಟ್ಲುಗಳು ಫುಲ್ಲು ಎಲ್ಲ ಟ್ರಾಫಿಕ್ ಒಂದು ಬೆಂಗಳೂರು ಸಿಕ್ಕಾಪಟ್ಟೆ ಆಗ್ಬಿಡೈತೆ. ತುಂಬಾ ಟ್ರಾಫಿಕ್ ಆಗ್ಬಿಡಿದೆ ಬೆಂಗಳೂರಲ್ಲಿ ನಿಜವಾಗ್ಲೂ. ಏನು ಮೈ ಮಾಡೋ ಗೊತ್ತಾಗ್ತಿಲ್ಲ. ಏನ್ ಮಾಡಕ್ಕಾಗಲ್ಲ, ಹಿಂಗೆ ಹೋಗ್ಬೇಕಷ್ಟೇ. ಕ್ಲಚ್ ಹಿಡಿದು ಗೈಸ್ ನೋಡಿ ಗೈಸ್ ಇವಾಗ ಕಾಲು ಐತಲ್ಲ ಇದು ಕ್ಲಚ್ ಹಿಡಿದು ಬ್ರೇಕ್ ಹಿಡಿದು ಕಾಲು ಅವನೇ ನೋಯ್ತೈತೆ ಗೈಸ್ ಇವಳು. ಏನು ಮಾಡೋಕ್ಕಾಗಲ್ಲ, ಕಷ್ಟ ಪಡ್ಬೇಕು. ಬನ್ನಿ ಹೋಗೋಣ. ಬ್ಯಾಡ್ ಲಕ್ಕು ಒಳ್ಳೆ ಫುಲ್ ಪಾರ್ಕಿಂಗ್ ಜಾಗನೇ ಇಲ್ಲ, ಅದಕ್ಕೆ ಆಚೆ ಬಿಟ್ಟಿವಿ ಸರ್. ಇವತ್ತೇನೋ ನಮ್ಮ ಲಕ್ಕೆ ಚೆನ್ನಾಗಾಯ್ತು ಇವತ್ತು. ಆಚೆ ಬಿಟ್ಟಿವಿ ಸರ್ ಅಲ್ವಾ. ನೋಡು ಪಾರ್ಕಿಂಗ್ ಜಾಗನೇ ಇಲ್ಲ. ಏನು ನಮ್ಮ ಮನೆ ಎಲ್ಲ ಜೂಡೆ ಬರೀ ಜೂಡೆ ಹೋಗ್ತೀವಿ ಅಂತ ಅನ್ಕೊಂಡಿರ್ತೀರ ನೀವು. ಜೂಡಲ್ಲಿ ಏನಕ್ಕೆ ಬರ್ತೀವಿ ಅಂದ್ರೆ ಇದೊಂದೇ ಕಡೆ ನಮ್ಗೆ ಬಜೆಟ್ ತಕ್ಕಂತೆ ಚೆನ್ನಾಗಿರೋದು ಸಿಗೋದು ಅಂತ. ಎಲ್ಲೂ ಸಿಗಲ್ಲ, ನಮ್ಮ ಬಜೆಟ್ ಪ್ರಕಾರ ಎಲ್ಲೂ ಸಿಗಲ್ಲ. ಅದಕ್ಕೆ ನಮ್ಮ ಮನೆ ಎಲ್ಲರೂ ಬರೀ ಜೂಡಿಯೋ ಅವೇ ಕ್ವಾಲಿಟಿಗಳು ಸಕ್ಕತ್ತಾಗಿರುತ್ತೆ. ನಾವು ಪ್ರಮೋಷನ್ ಮಾಡ್ದಿಲ್ಲ, ಹೇಳ್ತಿರೋದು ಅಷ್ಟೇ, ಸಜೆಸ್ಟ್ ಮಾಡ್ತಿರೋದು ಅಷ್ಟೇ. ಕ್ವಾಲಿಟಿ ತಕ್ಕಂತೆ ನಮಗೆ ತಕ್ಕಂತೆ ದುಡ್ಡು ತಕ್ಕಂತೆ ಬಟ್ಟೆ. ನಿಂಗೆ ತೊಗೊಂತೀನಿ ಮಗಳು ತೊಗೊಂತೀಯ? ಅಷ್ಟು ಮಗಳಿಗೆ ಎಲ್ಲ ತೊಗೊಂಬಿಡು, ಹೇಳ್ತೀನಿ ಬಾಚ್ಕೊಂಬಿಡು, ಮುಂದೆ ಆಗುತ್ತೆ ಅವಳಿಗೆ. ಲಾಸ್ಟ್ ಟೈಮ್ ಅಮ್ಮ ತಗೊಂಡ್ಬಂದಿತ್ತು, ನೋಡೋಣ ಈ ಸರಿ ಫುಲ್ಲು ಬಾಚ್ಕೊ, ಏನು ಬೇಕೋ ಎಲ್ಲ. ಈಗ ಎಷ್ಟು ನೋಡೋಣ ಅವಳು ಏನು ತೊಗೊಂಡು ತೋರಿಸ್ತೀನಿ ಆಮೇಲೆ ನಿಮಗೆ. ಗ್ಯಾಪಲ್ಲಿ ನಾನು ಒಂದು ಶರ್ಟ್ ತೊಗೊಂಡಿದ್ದೀನಿ, ಈಗ ಟ್ರೈ ಮಾಡೋಣ ಅಂತ. ಟ್ರೈ ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆ ಕೊಡ್ಸ್ಕೊಂಡು ಹಂಗಾದ್ರೆ ಎಷ್ಟು ಚೆನ್ನಾಗೈತಲ್ಲ, ಮಸ್ತಾಗೈತೆ ಶರ್ಟ್ ಇದು. ವಾ ಚೆನ್ನಾಗೈತೆ. ಎಸ್ ನೀವು ಅಕ್ಕ ಟ್ಯಾಕ್ಸ್ ಹಾಕ ಕೊಡ್ಸಾಕ ಪ್ಲೀಸ್ ಸಾಕ ಅಂತ ಕೊಡಿಸ್ತಾಳೆ ಅವಳು. ನೋಡೋಣ, ಇದು ಕೇಳ್ತೀನಿ ನನ್ನ ಹತ್ರ. ಈ ಶರ್ಟ್ ಚೆನ್ನಾಗಿದೆ. ಚೈತ್ರ ಕೊಡ್ಸೆ, ಚೆನ್ನಾಗೈತೆ. ನಂಗೆ ಕೊಡ್ಸೆ, ಇದು ನನಗೆ ಕೊಡ್ಸೆ, ನೋಡ್ಲಾ? ಓಕೆ ಚೆನ್ನಾಗಿತ್ತು ಆ್ಯಕ್ಚುಲಿ, ಸಕ್ಕತ್ತಾಗೈತೆ. ನಾನು ಕೊಡ್ಸೋಣ ಅನ್ಕೊಂಡಿದ್ದೆ ಏನಾದರೂ. ಇದು ಕೊಡ್ಸು, ಶರ್ಟ್ ಸಕ್ಕತ್ತೈತೆ, ಇದು ಸೂಪರ್ ಆಗೈತೆ, ನಿಜ ಚೆನ್ನಾಗೈತೆ. ನೋಡು ಹೌದು, ದೊಡ್ಡ ಮಕ್ಕಳ ಮಕ್ಕ ಬಾಚ್ಕೊಂಡು ಮನೆಗೆ ಹೋಗಿದೆ. ಇದೇ ಖುಷಿಗೆ ಕುಶನಿಗೆ 1 2 3 ಬ್ಲ್ಯಾಕ್ ಸಕ್ಕತ್ತಾಗೈತೆ, ಚೆನ್ನಾಗೈತೆ. ಇವಾಗ ಆಗಲ್ಲ ಯಾವುದೂ, ಎಲ್ಲ ಒಂದು ವರ್ಷ ಆದಮೇಲೆ. ಇದೊಂದು ಸೂಪರ್ ಆಗೈತೆ, ಚೆನ್ನಾಗೈತೆ, ತುಂಬಾ ಇಷ್ಟ ಆಯ್ತು. ಅವಳ ಬರ್ಡೇ ಹಾಕೋ, ಅವಳ ಬರ್ಡೇಗೆ ಮುಂದೆ ಈ ತರ ಬಟ್ಟೆಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೌದು, ಅದಕ್ಕೆ ಇವಾಗೆ ತಗೊಂಡ್ಬಿಟ್ಟಿದ್ದೀನಿ. ಓಕೆ, ಗುಡ್ ಐಡಿಯಾ. ತಗೋ ನಿಂಗೆ. ಬನ್ನಿ ನಾವು ನೋಡೋಣ. ಯಾವುದೇ ಚೆನ್ನಾಗಿದೆ, ದುಡ್ಡು ಸಾಕಾಯ್ತು ನಮಗೆ. ಒಂದೇ ಶರ್ಟ್ ಚೆನ್ನಾಗಿಲ್ಲ ಅದು. ನಾನು ತೊಗೊಂಡೆ ಬ್ಲ್ಯಾಕ್ ಕಲರ್ ಶರ್ಟು, ಇದೊಂದು ಅದೊಂದು 2 ತೊಗೊಂಡೆ. 2 ಶರ್ಟ್ ತೊಗೊಂಡೆ. ನಮ್ಮ ಅಕ್ಕ 2 ಶರ್ಟ್ ಕೊಡ್ತಾನೆ. ಖುಷಿ ನಂಗೆ ಅವಳೇನೆ ಕೊಡ್ಸಿದ್ರೆ. ಅವಳು ಹೆಂಗೆ ಕೊಡಿಸ್ತಾಳೆ, ನಾನು ಕಾಸು ಕೊಡ್ತೀನಿ, ನಾನು ಅವಳನ್ನ ಅದೇ ನನಗೆ ಕೊಡ್ತಾವಳೆ ಅಷ್ಟೇ. ಅದೇ ಬೇರೆ ಡವ್ ತಗೋ, ಏನು ಬೇಕಾ ತಗೋ ಅಂತ ಹುಡ್ಕಾಡ್ತಾಳೆ. ನೀವು ಅವ್ಳಿಗೇನು ಸಿಗ್ತಿಲ್ಲ. ಹಲೋ, ಟೈಮ್ ಲಿಮಿಟ್ಸ್ ಇಲ್ಲ ಕಣೆ, ಆರಾಮಾಗಿ ತಗೋ, ಏನು ಬೇಕು ಅದು. ಅದೇ ನೋಡ್ತಾ ಇದೀನಿ. ಏನೇ 2 ಒಂದು ತಗ, ಇದು ಇಲ್ಲ ಅಂದ್ರೆ ಅದು. ಇದು 600 ರೂಪಾಯಿ, ಇದು 800 ರೂಪಾಯಿ, ಎಲ್ಲ ನಿಂಗೆ ಕೊಡ್ಸ್ಬಿಟ್ಟು ನಾನೇನು ಮಾಡಲಿ ಆಮೇಲೆ. ಕೊಡ್ತಲ್ಲ ಅಷ್ಟು. 2 ಒಂದು ನಿನ್ನ ಚಾಯ್ಸು, ಯಾರೋ ಒಂದು ನೀನು ಪೇ ಮಾಡ್ಕೊ. ಬೇಡ ಆಯ್ತು, ಅದೊಂದು ಸಾಕು ನನಗೆ. ಆಯ್ತು, ಮಕ್ಕ ಲೆಕ್ಕ ಹಾಕ್ತಾಳೆ ಎಷ್ಟಾಗಿದೆ ಅಂತ. ಒಂದು ನಿಮಿಷ. ಏನಕ್ಕೆ ಹಂಗೆ ತಗೊಳ್ಳೆ? ನಂದು ಇನ್ನೊಂದೇನೋ ಪ್ಲಾನ್ ಐತೆ ಅದಕ್ಕೆ. ಇನ್ನೂ 9,000 ರೂಪಾಯಿ ಇಟ್ಕೊಂಡೆ ತಗೊಳ್ಳಿದ್ರ. 9,000 ಐತೆ, ತಗೊಂತೀನಿ. ಆದರೆ 9,000 ರೂಪಾಯಿ ಬಟ್ಟೆ ತಗೊಳಲ್ಲ. ಲೆಕ್ಕ ಹಾಕ್ತಾಳೆ ನೋಡೋಣ, ಇದಕ್ಕೆ ಎಷ್ಟಾಗುತ್ತೆ. 3342 ಆಯಿತು. ಇಷ್ಟಾಗೈತೆ ಇವಾಗ. ಅಂದರೆ ಅದು ಹಳೇದು 9. ಸೊ 9250 ಇಷ್ಟ ಆಗೈತೆ ಇಲ್ಲಿ. ನೋಡೋಣ, ತಗೋತಾಳೆ. ಶೂ ಕೊಡ್ತಾಳೆ ನಮ್ಮ ಅಕ್ಕ. ನನಗೆ ಶೂ ಕೊಡ್ಸಿದ್ದು. ನಮ್ಮ ಅಮ್ಮಂಗೆ ಚಪ್ಪಲಿ ಸಿಕ್ಕಿಲ್ಲ, ನಮ್ಮ ಅಕ್ಕ ಚಪ್ಪಲಿ ತೊಗೊತಾಳೆ. ಅದು ನೋಡಲ್ಲ ಆ ಕಡೆ ಚೆನ್ನಾಗಿದೆ. ಅದು ತಗೋ, ನಿಮ್ಮ ಬಟ್ಟೆ ಮ್ಯಾಚ್ ಆಗೋದು ಈ ಕಲರ್. ಇದೋಣಿಗೆ ಐತೆ ಹೆಂಗೆ ಚಪ್ಪಲಿ, ಒಳ್ಳೆ ಬಾತ್ರೂಮ್ಗಳ ಚಪ್ಪಲಿ ಇದಂಗೆ ಐತೆ. ಪ್ಯಾರಾಗಾನ್ ಚಪ್ಪಲಿ ಹಳೇ ಕಾಲದಲ್ಲಿ ನಮ್ಮ ಅಜ್ಜಿ ಯೂಸ್ ಮಾಡೋ ಚಪ್ಪಲಿ ಬಾತ್ರೂಮ್ ತೊಗೊಳಕ್ಕೆ. ಅದು ಅದೇ ಹೇಳಿದ್ದು, ನಮ್ಮ ಅಜ್ಜಿ ಯೂಸ್ ಮಾಡೋ ಚಪ್ಪಲಿ ಇದು. ಇದು ತಗೊಂಡು ಇದು ತಗೋ, ಇದು ಚೆನ್ನಾಗಿದೆ, ಒಂಥರ ಅಫಿಷಿಯಲ್ ಆಗೈತೆ. ತಗೋ. ನನಗೆ ಒಂದು ಕ್ಲಿಪ್ ತಗೊಂಡೆ, ಅದರೊಳಗೆ ರಬ್ಬರ್ ಬ್ಯಾಂಡ್ ತಗೋ. ಕಲರ್ ರಬ್ಬರ್ ಬ್ಯಾಂಡ್, ಇದು ಚೆನ್ನಾಗಿದೆಲ್ಲ. ಇಷ್ಟು ಪ್ರೈಸ್ ಇವಾಗ 5253 ಐತಿ. ನಾವು ಅಕೌಂಟ್ ಮಿಕ್ಕ ಇದೆ.
ಇವಾಗ ಈ ಬಟ್ಟೆ ತೊಗೊಂಡಿದ್ದಕ್ಕೆ 3957 ಆಯಿತು. ಅವಳ ಮೈನಸ್ ಮಾಡಿದ ತಕ್ಷಣ ಅವಳಿಗೆ ಇವಾಗ 5253 ರೂಪಾಯಿ ಹೇಳ್ತೀನಿ. ಅವಳೇನು ತೊಗೊಂಡಳೆ ಅಂತ ಇನ್ನ ನಾನು ಇನ್ನೂ ಆ್ಯಕ್ಚುಲಿ ಬಟ್ಟೆಗಳು ತೊಗೊಂಡ್ಬಿಡ್ತಿದ್ದೆ. ಬಟ್ 9,000 ಬಟ್ಟೆ ತೊಗೊಂಡೋದು ನೋಡಿದವ್ರು ಆಮೇಲೆ ಇದೇನು ಎಲ್ಲ ಇವಳು ತಗೊಂತವಳೆ ಅಂತ. ಸೊ ಓಕೆ, ಇವಾಗ ಬಟ್ಟೆ ಶಾಪಿಂಗ್ ಆಯ್ತು. ನೆಕ್ಸ್ಟ್ ಏನಿಗೆ ಹೋಗ್ಸಿದ ಮನೆಗೆ ಹೋಗೋಣ. ಯಾಕೆ ಮನೆಗೆ ಹೋಗಿ ಕಾರ್ ಬಿಟ್ಟು ಬೈಕ್ ತಗೊಂಡು ಸ್ಮಾರ್ಟ್ ಬಜಾರ್ಗೆ ಹೋಗಿ ಅಲ್ಲೇನು ತಗೊಂಡು ಆಮೇಲೆ ಸೀದಾ ಕುಶಾಣಿ ಕರ್ಕೊಂಡು ಹೋಗೋಣ. ನಮ್ಮ ಹೆಂಗ್ ಮಾಡಿದ್ರು ಫಸ್ಟ್ ಜೂಡಿಗೆ ಬಂದ್ರು, ಸ್ಮಾರ್ಟ್ ಬಜಾರ್ ನಮ್ಮ ಅಮ್ಮ ಹೋಗಿದ್ ಸ್ಮಾರ್ಟ್ ಬಜಾರ್ಗೆ. ಅಲ್ಲೇ ಅದೇ ಹೇಳಿದ್ದು, ನಮ್ಮಮ್ಮ ಹೆಂಗ್ ಮಾಡ್ಕೊಂಡು ಹಂಗೆ ಮಾಡ್ತಾಳೆ. ಕಾಪಿ ಇಡ್ತಾರೆ ವಯಸ್ಸು ಕಾಪಿ. ಆಮೇಲೆ ಎಷ್ಟು ಕಮೆಂಟ್ ಹಾಕಿದ್ರಿ, ಹೆಂಗ್ ಬ್ರೋ ನೀವು ಬರೀ 10,000 ರೂಪಾಯಿ ಮಾಡ್ತೀರಾ, ಚೀಪು, 1 ಲಕ್ಷ ಮಾಡಿ ಅಂತ. 1 ಲಕ್ಷವರೆಗೂ ಮಾಡೋಷ್ಟು ಸೌಕರ್ಯ ನಾವಲ್ಲ. ನಮ್ಗೆ ಎಷ್ಟಿದೆ ನಮ್ಮ ಕಾಸು ನಮ್ಮ ಖುಷಿಗೋಸ್ಕರ ನಾವು ಮಾಡ್ತೀವಿ ಅಷ್ಟೇ ಹೊರತು ದುಡ್ಡು ಜಾಸ್ತಿ ಕೊಟ್ಬಿಟ್ಟು ಮಾಡೋಕೆ ಏನ್ ಮಾಡಲ್ಲ. 1 ಲಕ್ಷ 10,000 ರೂಪಾಯಿ ಕೊಡ್ತಿರೋದೇ ನಮಗೆ ದೊಡ್ಡ ವಿಷಯ. ನಿಜ ಹೇಳ್ಬೇಕು ಅಂದ್ರೆ ನಾವು 1 ರೂಪಾಯಿ ಖರ್ಚು ಯಾರು ಕೊಡೋದೇ ಇಲ್ಲ. ಇವನು ನಾನು ಇವಿ ಸೇವ್ ಮಾಡ್ತೀನಿ ಕಾಸನ್ನ. ಅರೆ ನಾನು ಈ ತರ ಎಲ್ಲ ಮಾಡಲ್ಲ. ಆದ್ರೂ ಕಮೆಂಟ್ ನೋಡಿದೆ, ಬ್ರೋ 1 ಲಕ್ಷ ಮಾಡಿ ಬ್ರೋ, ಬೇರೆಯವರೆಲ್ಲ 1 ಲಕ್ಷ ಮಾಡ್ತೀವಿ, ನೀವ್ ಯಾಕೆ ಬ್ರೋ ಅಂತ. ನಾವು 10,000 ರೂಪಾಯಿ ಅಷ್ಟೇ ಮಾಡೋದು. ನಮ್ ಲೆವೆಲ್ ಹೆಂಗಿದೆ ಅಷ್ಟೇ ಮಾಡ್ತೀವಿ ನಾವು. ಜುಗ್ಗಾಗೆ ನೆಕ್ಸ್ಟ್ ಹೆಸರೇ ವರುಣ್ ಅಂತ ಎಲ್ಲ ತಿಳ್ಕೊಂಬಿಡಿ ಅದನ್ನ. ಅದ್ರಲ್ಲೂ ನಾವು ಅಮ್ಮಗೆ 10,000 ನಂಗೆ 10,000 ರೂಪಾಯಿ ಕೊಟ್ಟಿದ್ದಾನಂದ್ರೆ ನಿಜವಾಗ್ಲೂ ನಮ್ಗೆ 10,000 ಅವ್ನು ಕೊಡ್ತೀವಿ. 10,000 ನಮಗೆ 10 ಲಕ್ಷದ ಸಮಾನ ಆಗ್ತೈತಿ ಇವಾಗ ನಮಗೆ. ಓಕೆ ಬನ್ನಿ ಹೋಗೋಣ. ಮನೆ ಹೋಗ್ಬಿಟ್ಟು ಕಾರ್ ಬಿಟ್ಬಿಟ್ಟು ತಗೊಂಡು ಹೋಗೋಣ. ಏನು ತಗೊಂತೀಯ ಸ್ಮಾರ್ಟ್ ಬಜಾರಲ್ಲಿ? ಸ್ಮಾರ್ಟ್ ಬಜಾರಲ್ಲಿ ಆ್ಯಕ್ಚುಲಿ ಅಮ್ಮ ಲಾಸ್ಟ್ ಟೈಮ್ ಬಂದಾಗ ಮಿಕ್ಸಿ ನೋಡಿತ್ತಲ್ಲ, 5,000 ರೂಪಾಯಿ ಯಾವ್ದಾದ್ರು ಮಿಕ್ಸಿ ಸಿಗುತ್ತಾ ನೋಡೋಣ. ನಿಜವಾಗ್ಲು ಅಷ್ಟಲ್ಲಿ ಸಿಗೋದು ಡೌಟು. ನೋಡೋಣ ಅಷ್ಟಲ್ಲಿ ಸಿಕ್ಕದೆ ಯಾವ್ದಾದ್ರು ಚೆನ್ನಾಗಿರೋದು. ನೋಡಿ ಗಾಯ್ಸ್, ಒಳ್ಳೆ ಬುದ್ಧಿ ಬಂದಿತ್ತು ನಮ್ಮ ಮಕ್ಕಳಿಗೆ. ಬುದ್ಧಿ ತುಂಬ ಸೊ ಮಿಕ್ಸಿ ಸ್ಟಾರ್ಟ್. ಮಿಕ್ಸಿ ತಗೊಂಡ್ರೆ ನಮ್ಮ ಮಕ್ಕಳು. ಯಾರು ಚೆನ್ನಾಗಿದೆ ಅಂತ. ಯಾರು ಚೆನ್ನಾಗಿದೆ? ದೊಡ್ಡಮ್ಮನ ತಗೋ, ದೊಡ್ಡಮ್ಮನ. ಯಾರು ಇನ್ನೂ ಇಲ್ಲ. ದೊಡ್ಡಮ್ಮ ನಿನ್ನ ಕಾಸು ಎಕ್ಸ್ಟ್ರಾ ಹಾಕಿ ತಗೊಂಡು ಕಾಸು ಎಕ್ಸ್ಟ್ರಾ ಹಾಕಿ ತಗೊಂಡಿದ್ದೇನೆ ದೊಡ್ಡಮ್ಮನ. ಹಿಂಗೆ ಗಾಯ್ಸ್ ಹಂಗೆಲ್ಲ ಮನೆಗೆ ಮಾಡ್ತಾಳೆ. ಖುಷಿ ಆಗ್ತಿತ್ತು ನನಗೆ ಗಾಯ್ಸ್. ಇವಾಗ ನಮ್ಮ ಅಕ್ಕ ಚೂಸ್ ಮಾಡಿದ್ದಾಳೆ. ಇದೆ ಬಟ್ ಇದು ಒಳ್ಳೆ ಪ್ರೀತಿ ಒಳ್ಳೇದಂತೆ, ಸೊ ಅದಕ್ಕೆ ಇದು ತೊಗೊಂಡಿದ್ದೀವಿ ಇವಾಗ ಮಿಕ್ಸಿನ. ನೆಕ್ಸ್ಟ್ ಏನು ತೊಗೊತಿದ್ಯಾ? ನೆಕ್ಸ್ಟು ಕುಶಾಣಿಗೆ ಪ್ಯಾಂಪರ್ಸ್ ಖಾಲಿ ಆಗ್ಬಿಟ್ಟಿದೆ. ಪ್ಯಾಂಪರ್ಸ್ ತೊಗೊತಾ ಇದೆಯಾ? ತಗೋ. ಯಾವ್ದು ಹಾಕೋದು ಪ್ಯಾಂಪರ್ಸು? ಇದೆ ಪ್ಯಾಂಪರ್ಸ್. ಇವಾಗ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಎಷ್ಟಾಗೈತೆ? 5,060. ಹಾಂ 5,060. ನೀನು ಎಷ್ಟು ಬೇಕೈತೆ? ಇನ್ನೂ ಅಯ್ಯೋ ಗೊತ್ತಿಲ್ಲ ಕಣೋ. ನೋಡ್ತೀಯರು ಗೈಸ್. ಇವಾಗ 5,078 ಆಗೈತೆ. ಇನ್ನು 175 ಆಗೈತೆ. ಇನ್ನೂ 175 ಮಿಕ್ಸೋಣ ನಮ್ಮ ಅಕ್ಕ. ಕಳ್ಳಿ ಗೈಸ್. ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ಲು ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಕುಡ್ಕೊಂಡು ಹೋಗೋಣ. ಸೊ ಗೈಸ್ ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಲಾಸ್ಟ್ ಇನ್ನೂ ಎಷ್ಟು ಬೇಕೈತೆ ಕಾಸು? 175. 175 ನಮ್ಮ ಅಕ್ಕ ನಂಗೆ ಜ್ಯೂಸ್ ಕೊಡ್ತಾವಳೆ. ಥ್ಯಾಂಕ್ ಯು. ಅವಳಿಗೆ ಓರಿಯೋ ಮಿಲ್ಕ್ ಶೇಕ್ ಹೇಳೋಣ. ಅಲ್ಲಿ ಬರ್ತೀವಿ ಓರಿಯೋ ಮಿಲ್ಕ್ ಶೇಕ್. ಸೊ ಇನ್ನೇನು ಒಂದು 10 ರೂಪಾಯಿ 15 ರೂಪಾಯಿ 10 ರೂಪಾಯಿ 5 ರೂಪಾಯಿ 15 ರೂಪಾಯಿ ಮಿಕ್ಕಿರ್ಬೇಕು. ಸೊ ನೀನೇ ಇಟ್ಕೊಬೋದು. ಈ ತನಕ ಸುತ್ತಿಸ್ತಲ್ಲ ಟಿಪ್ಸ್. 10 ರೂಪಾಯಿ ಟಿಪ್ಸ್ ಅಂದೆ ಗೈಸ್ ನನಗೆ. ಸೊ ಇವಾಗ ನಮ್ಮ ಅಕ್ಕನ ಏರ್ ಕೇರು ಮನೆ ಹೋಗ್ಬಿಟ್ಟು ಮಾಡ್ತೀವಿ. ಸೊ ಅಲ್ಲಿ ಹೋಗಿ ನೋಡ್ತೀರಿ ಬ್ಲಾಗ್ನ. ಯಾರು ಮಿಸ್ ಮಾಡಿ ಕರ್ಕೊಂಡ್ಬರ್ತೀವಿ. ಹೋಗ್ಬಿಟ್ಟು ಅಮ್ಮನ ಹತ್ರ ಬಿಟ್ಟಿದ್ರೆ ಆ್ಯಕ್ಚುಲಿ ಅಲ್ಲಿ ಹೋಗಿ ಕರ್ಕೊಂಬಂದು ಲೆಟ್ಸ್ ಎಂಡ್ ದ ವ್ಲಾಗ್. ಬೈ ಗೈಸ್. ಜ್ಯೂಸ್ಗೆ 100 ರೂಪೀಸ್ ಆಯಿತು. ಇನ್ನು ಎಷ್ಟು ಬೇಕೈತೆ? ಇನ್ನು 70 ಮಿಕ್ಕೈತೆ. ಇದು 70 ರೂಪಾಯಿ ಬೇಕೈತೆ ನಮ್ಮ ಅಕ್ಕಂದು. 70 ರೂಪಾಯಿ ಏನು ಮಾಡ್ತೀಯಾ? ನೋಡೋಣ ಬಟ್ ಖುಷಿಯಾಗಿ ಕರ್ಕೊಂಬರೋಣ. ಆಮೇಲೆ ಹೇಳ್ತೀನಿ ಬಾ ಬೇಗ. ಪಾರ್ಸಲ್ ಕೊಟ್ಟೋಗಿದ್ನಲ್ಲ ವಾಪಸ್ ತಗೊಂಡ್ಬಂದು. ಇಷ್ಟೊತ್ತು ಪಾಪ ನಮ್ಮ ಅಮ್ಮ ಇಟ್ಕೊಂಡಿದ್ರಲ್ಲಿ. ನಮ್ಮ ಅಮ್ಮ ಇಲ್ಲೇ ಕೆಲಸ ಮಾಡೋದು. ನೀವು ನೋಡಿ ವಾಪಸ್ ತೊಗೊಂಡು ಹೋಗ್ತಿದ್ದೀವಿ. ಪಾರ್ಸಲ್ ಏನು ಮಾಡ್ತಿದ್ದಮ್ಮ ಇಷ್ಟ ಗಂಟೆ ನೀನು? ಪಾಪ ಒಬ್ಬಳೇ ಇದ್ದ ಕುಶಾನಿ ಫ್ಯಾನ್ಸ್. ಪಾಪ ನಿನ್ನ ಫ್ಯಾನ್ಸ್ ಆಗಿ ಮಿಸ್ ಮಾಡ್ಕೊಂಡ್ರು ಕುಶಾನಿ ವ್ಲಾಗಲ್ಲಿ. ಓಕೆ ಗೈಸ್, ಅವಳು ಫಸ್ಟು ಹೊಟ್ಟೆ ಸಿಗ್ತಿದೆ. ಮನೆಗೆ ಹೋಗ್ಬಿಟ್ಟು ಫಸ್ಟ್ ಅವಳಿಗೆ ಹಾಲು ಕುಡಿಸ್ಬಿಟ್ರೆ ಸಮಾಧಾನ. ಬನ್ನಿ ಹೋಗೋಣ. ಕುಶಾನಿ ಟೂರ್ ಅಂದರೆ ತುಂಬ ಇಷ್ಟ ಅಲ್ಲ ಕುಶಾನಿ? ಫುಲ್ ಎಂಜಾಯ್ ಮಾಡ್ತಾಳೆ. ನಿಂತ್ಕೊಂಡು ಹೊಡ್ಕೊಂಡು ಅಲ್ಲಾಡ್ಕೊಂಡು ನಮ್ಮೆಲ್ಲ ಹಿಂಸೆ ಕೊಡ್ಕೊಂಡು. ಬನ್ನಿ ಹೋಗೋಣ. ಬಾಯ್ ಕುಶಾನಿ. ಓಕೆ ಗೈಸ್, ಇವಾಗ ಎಲ್ಲ ತೊಗೊಂಡು ಐಟಮ್ಗಳೆಲ್ಲ ಮನೆಗೆ ಬಂದ್ವಿ. ಮುಗೀತು ವ್ಲಾಗು. ಆಮೇಲೆ ನಿಮಗೆಲ್ಲ ಹೇಳಬೇಕು, ಇನ್ನು 70 ರೂಪಾಯಿ ನಮ್ಮ ಅಕ್ಕ ಉಳಿಸೋಳೆ. ನನಗೋಸ್ಕರ 70 ರೂಪಾಯಿ ನಮ್ಮ ಅಕ್ಕ ಕೊಟ್ಟವಳು. ಟಿಪ್ಸ್ ಅದೇ ನನಗೆ ನನಗೆ 70 ರೂಪಾಯಿ ಟಿಪ್ಸ್ ಕೊಟ್ಟವ್ರು ನಮ್ಮ ಅಕ್ಕ. ಅದನ್ನ ಕುಶಾನಿಗೆ ಕೊಡ್ತೀನಿ. ಏನಾದ್ರು ಕೊಡ್ತೀನಿ ಕುಶಾನಿಗೆ 70 ರೂಪಾಯಿ. ಸರಿ ಕುಶಾನಿ ಹಿಂಗೇನೋ ಕೊಡ್ತೀನಿ ಆಮೇಲೆ. ಹ್ಞೂ ಅಂತಂದು. ಓಕೆ ಆಯಿತು. ಸರಿ ಗೈಸ್. ಓಕೆ ಇವಾಗ ನಮ್ಮ ಅಕ್ಕಂದು ಏರ್ ಕೇರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಹೇಳ್ಬೇಕಂತ ನಾನು ಹೇಳ್ತಾನೆ ನೋಡಿ. ಅವಳು ಏರ್ ಕೇರ್ ಕೇಳಿಸ್ಕೊಳ್ಳಿ. ಅವಳು ಏನು ಮಾಡ್ತಾಳೆ ಅಂತ ಏರ್ ಕೇರ್ ಹೇಳಿ. ಓಕೆ ಏರ್ ಕೇರ್ ನಂದು ಆ್ಯಕ್ಚುಲಿ ನಾನು ಏನೂ ಏರ್ ಕೇರ್ ಮಾಡೋದಿಲ್ಲ.
ಮಾಮೂಲಿ ಎಲ್ಲರೂ ಏನು ಹಚ್ತಾರೋ ತಲೆಗೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ ಇವೆರಡು ಚೆನ್ನಾಗಿ ಹಚ್ತೀನಿ. ಆಮೇಲೆ ಶ್ಯಾಂಪು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ನಾನು ಸಿಕ್ಕಿ ಶ್ಯಾಂಪು ಯೂಸ್ ಮಾಡ್ತೀನಿ. ನಮ್ಮಮ್ಮ ಒಂಥರ ಶ್ಯಾಂಪು ಹಚ್ತಾರೆ, ಇವನು ಅವನಿಗೂ ಅಷ್ಟೇ, ಅವ್ನಿಗೆ ಯಾವ್ದು ಸಿಗ್ತದೋ ಅದನ್ನು ಹಚ್ತಾನೆ. ಸೊ ಆ ಬಾತ್ರೂಮಲ್ಲಿ ಖಾಲಿ ಆದರೆ ಈ ಬಾತ್ರೂಮಲ್ಲಿ ಯಾವ್ದಿದೆ ಅದನ್ನು ತೊಗೊಂಡು ಹೋಗ್ತೀನಿ, ಇದ್ರಲ್ಲಿ ಖಾಲಿ ಆದರೆ ಅದ್ರಲ್ಲಿ ಯಾವ್ದು ಸಿಗುತ್ತೋ ಅದನ್ನು ಹಚ್ತೀನಿ. ಆ ಥರ ನಂದು ಏರ್ ಕೇರ್ ಅಷ್ಟೊಂದು ಏನು ಇದು ಮಾಡೋದಿಲ್ಲ ನಾನು. ಮಾಮೂಲಿ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆ ಅದೊಂದು ಹಚ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೊಂದು ಏನಕ್ಕೆ ರೀಸನಿಂಗ್ ಇರೋದಂದ್ರೆ ಮೇ ಬಿ ನನ್ನ ಜೀನ್ಸ್ ಇರ್ಬೋದು, ಯಾಕಂದ್ರೆ ಅಪ್ಪನ ಕಡೆ ಎಲ್ಲ ಈ ಥರನೇ ಉದ್ದ ಕೂದಲಿರೋದು ಅವ್ರಿಗೂ. ಜೀನ್ಸ್ ಅಲ್ಲ ಜೀನ್ಸ್ ನಂಗೆ ಗೊತ್ತಿಲ್ಲ. ಓಕೆ, ಹಂಗಿರೋದು. ಸೊ ಅಪ್ಪನ ಕಡೆ ಎಲ್ಲ ಕೂದಲು ಚೆನ್ನಾಗಿದೆ, ಅಪ್ಪನ ಫ್ಯಾಮಿಲಿ ಸೈಡಲ್ಲ. ಸೊ ಹಂಗಾಗಿ ನನಗೂ ಹಂಗೆ ಅಪ್ಪನ ಸೈಡ್ ಬಂದಿರ್ಬೋದು, ಮೇ ಬಿ ಹೇಳೋಕ್ಕಾಗಲ್ಲ. ಅದು ಒಂದು ಮೇನ್ ರೀಸನ್ನು. ಆಮೇಲೆ ಇವಾಗ ಕೂದಲು ಉದುರ್ತಿಲ್ಲ ಅಂತ ಏನಿಲ್ಲ, ಇವಾಗಲೂ ಕೂದಲು ಉದುರುತ್ತಿದೆ ಬಾಣಂತನದಲ್ಲಿ, ಬಟ್ ಅಷ್ಟೊಂದೇನಿಲ್ಲ, ಒಂದ್ ರೇಂಜಿಗೆ ಉದುರುತ್ತಿದೆ. ಬಟ್ ಹಂಗೆ ನಾನು ಕೇರ್ ಕೂಡ ಮಾಡ್ತೀನಿ. ಆಕ್ಚುಲಿ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ತಾರೆ. ಆಮೇಲೆ ಇನ್ನೇನಿಲ್ಲ, ಅಷ್ಟೇ ಏರ್ ಕೇರ್. ನಾನು ಏನು ಮಾಡೋದಿಲ್ಲ ಅಷ್ಟೇ ಗೈಸ್, ಏರ್ ಕೇರ್. ಇನ್ನೊಂದ್ ಕಡೆ ಒಂದ್ 2-3 ಕಮೆಂಟ್ ನೋಡಿದೆ, ಇಷ್ಟು ಚೆನ್ನಾಗಿ ವಿಗ್ ಹಾಕೊಂಡು ಎಲ್ಲರಿಗೂ ಮೋಸ ಮಾಡ್ತಿದ್ಯಲ್ಲ, ಒರಿಜಿನಲ್ ಕೂದ್ಲು ಅನ್ಕೊಂಡು ಬಿಲ್ಡಪ್ ಕೊಡ್ತಿದ್ಯಲ್ಲ ಅಂತ. ಅದು ಯಾವ ಆಂಗಲ್ ಇಂದ ನನ್ ಕೂದ್ಲು ಅವ್ರಿಗೆ ನಿಜವಾಗ್ಲೂ ವಿಗ್ ತರ ಕಾಣಿಸ್ತೋ ನನಗೆ ಗೊತ್ತಿಲ್ಲ. ಯಪ್ಪ, ನನಗೆ ನೋಡ್ಬಿಟ್ಟು ನಗು ಇದು ವಿಗ್ ತರ ಕಾಣಿಸ್ತಂತೆ ನಮ್ ಕೂದಲವ್ರಿಗೆ. ಏನಪ್ಪ ಅವ್ರಿಗೆ ಅನ್ಸಿದ ಕಮೆಂಟ್ ಹಾಕ್ತಾರೆ, ಅದು ಅವ್ರ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೆಂಗ್ ಬೇಕೋ ಹಂಗೆ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ. ಸೊ ಅಷ್ಟೇ ಗೈಸ್, ಅವಳೇನು ಬೇರೇನು ಸ್ಪೆಷಲ್ ಆಗಿ ಅವಳೇನು ಟ್ರೀಟ್ಮೆಂಟ್ ತಗೊಳಲ್ಲ. ಆಮೇಲೆ ಹೋಗಿ ಸ್ಪಾಗ್ ಹೋಗ್ಬಿಟ್ಟು ಏರ್ ಸ್ಪಾನು ಮಾಡಿಸ್ಕೊಳ್ಳಲ್ಲ, ಏನೋ ಮಾಡಿಸ್ಕೊಳ್ಳಲ್ಲ. ಆರಾಮಾಗಿ ಮನೇಲಿ ಏನು ಚಿಕ್ಕ ಶಾಂಪು ಡೋ ಅನ್ಕೋದಲ್ಲ, ಯಾವ ಶಾಂಪು ಬೇಕು ಹಚ್ಕೊತಾಳೆ, ಯಾವ ಶಾಂಪು ಹಚ್ಕೊತಾಳೆ ಅದಷ್ಟೇ. ಎಲ್ಲ ಶಾಂಪು ಹಚ್ಕೊಂತೀನಿ, ಯಾವ್ದು ಶಾಂಪು ಸಿಗುತ್ತೋ ಎಲ್ಲ ಹಚ್ತೀನಿ. ಪರ್ಟಿಕ್ಯುಲರ್ ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ ನಾನು ಇನ್ನು. ಸೊ ಅರ್ಥ ಆಯ್ತಾ, ಇಷ್ಟೇ ಅವಳು ಏರ್ ಕೇರು. ಆಮೇಲೆ ಓಕೆ, ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ಕುಶನ್ ನೆಕ್ಸ್ಟ್ ಇದು ಬರುತ್ತೆ, ಕಿವಿಕೃಷ್ಣ ಶಾಸ್ತ್ರ ಮಾಡ್ತೀವಿ, ಅದ್ರದ್ದು ವ್ಲಾಗ್ ಮಾಡ್ತೀನಿ ನೋಡಿ. ಆಮೇಲೆ ನಾನು ಕುಶನ್ ಒಂದು ವ್ಲಾಗ್ ಮಾಡ್ಕೊಂಡು ಅನ್ಕೊಂಡಿದ್ದೀನಿ. ಏನು ಗೊತ್ತಾ, ಬೆಳಿಗ್ಗೆಯಿಂದ ರಾತ್ರಿ ಹೋಗೋ ಕುಶನ್ ನಾನು ನೋಡ್ಕೊಬೇಕು. ಮಮ್ಮ ಮತ್ತು ಇವರಮ್ಮ ಹೆಂಗ್ ನೋಡ್ಕೊಂತಾರೆ, ನಾನು ಇವರಿಬ್ಬರಿಗೂ ಸುಮ್ಮನೆ ಕುಟ್ಬಿಟ್ಟು ನಾನು ನೋಡ್ಕೋಬೇಕು ಅವಳನ್ನ ಸಂಡೇಸು. ಸೊ ಅದನ್ನ ನಾನು ಮಾಡ್ತೀನಿ, ಅದು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮಾಡ್ತೀನಿ ಆ ವ್ಲಾಗ್. ಓಕೆನಾ, ಕುಶನ್ ಮಾಡೋಣ ಆ ವ್ಲಾಗ್. ಈ ಬಗ್ಗೆ ನಾನು ಮಾತು ಕೇಳ್ತೀನಿ, ಆಮೇಲೆ ಹೆಂಗೆ ಕೇಳ್ತಾರೆ. ಬಾಯ್ ಗೈಸ್, ಬಾಯ್, ಲವ್ ಯು ಆಲ್, ಬಾಯ್.